ನಮಸ್ಕಾರ ಉದಯ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ ಗಂಗಾವತಿ. ಈಗ ರಾಸಾಯನಿಕ ಹಾಗೂ ಕ್ರಿಮಿನಾಶಕಗಳ ಸಿಂಪಡಣೆಯಿಂದ ಬೆಳೆಯುವ ಆಹಾರ ಸೇವನೆಯಿಂದ ನಿರಂತರವಾಗಿ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮದಿಂದ ಜಾಗೃತರಾದ ಜನತೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಆಹಾರ ಪದ್ಧತಿಗೆ ಮುಗಿಬೀಳ್ತಿದ್ದಾರೆ. ಬೆಂಗಳೂರು ಅರಮನೆಯಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಾವಯವ ವಾಣಿಜ್ಯ ಮೇಳಕ್ಕೆ ದೇಶ ವಿದೇಶಗಳಿಂದ ಜನತೆ ಆಗಮಿಸಿ ಅಗತ್ಯ ಮಾಹಿತಿ ಪಡೆದಿದ್ದಾರೆ. ಬೆಂಗಳೂರಿನ ಅರಮನೆ ಆವರಣದಲ್ಲಿ ಬಯೋಪ್ಯಾಕ್ ಇಂಡಿಯಾ 2013ರ ಹೆಸರಿನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಾವಯವ ವಾಣಿಜ್ಯ ಮೇಳ ಜನಾಕರ್ಷಣೆಯ ಕೇಂದ್ರವಾಗಿದ್ದು, ಸಾವಯವ ಆಹಾರ ಉತ್ಪನ್ನಗಳ ಮಾರಾಟ ಭರಾಟೆಯಿಂದ ಸಾಗುತ್ತಿದೆ. ಫಲದ ಪ್ಯೂರ್ ಅಂಡ್ ಶ್ಯೂರ್ ಮಳಿಗೆ ವಾಣಿಜ್ಯ ಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದು, ನೂರಾರು ಮಂದಿ ಭೇಟಿ ನೀಡಿ ತಮ್ಮ ಇಷ್ಟದ ಆಹಾರ ಸಾಮಗ್ರಿ ಖರೀದಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಫಲದ ಸಂಸ್ಥೆ ಎಲ್ಲ ರೀತಿಯ ಸಾವಯವ ಆಹಾರ ಪದಾರ್ಥಗಳನ್ನು, ಸಾಂಬಾರ್ ಪೌಡರ್, ಟೀ, ಕಾಫಿ, ಚಕ್ಕಲಿ, ನಿಪ್ಪಟ್ಟು, ಚವನ್ಪ್ರಾಶ್, ತರಕಾರಿಗಳನ್ನು ಮಾರುಕಟ್ಟೆಗೆ ಬಿಟ್ಟಿದ್ದು, ಇದೆಲ್ಲ ಸಂಪೂರ್ಣ ಸಾವಯವ ಆಹಾರ ಪದಾರ್ಥಗಳಾಗಿವೆ. ಫಲದ ಸಂಸ್ಥೆಯ ಮುಖ್ಯಸ್ಥ ಸೂರ್ಯಶಾಸ್ತ್ರಿ ಮಾತನಾಡಿ, ದಿನೇ ದಿನೇ ಸಾವಯವ ಆಹಾರ ಪದಾರ್ಥ ಜನಪ್ರಿಯಗೊಳ್ಳುತ್ತಿದ್ದು, ಫಲದ ಸಂಸ್ಥೆಯ ಹೆಚ್ಚಿನ ಉತ್ಪನ್ನಗಳು ವಿದೇಶಕ್ಕೆ ರಫ್ತಾಗುತ್ತಿವೆ. ಈಗ ದೇಶೀಯ ಮಾರುಕಟ್ಟೆಯ ಬೇಡಿಕೆಯನ್ನು ಪೂರೈಸಲು ಫಲದ ಯೋಜನೆ ರೂಪಿಸಿದೆ ಎಂದರು. ಚೆನ್ನಾಗಿದೆ. ಇವತ್ತು ಶುರು ಆಗಿದ್ದು ಮಾತ್ರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸುಮಾರು ಬೆಳಗ್ಗೆಯಿಂದ ಸುಮಾರು ರಿಟೇಲರ್ಸ್ ಬಂದಿದ್ದಾರೆ, ಸುಮಾರು ಕನ್ಸ್ಯೂಮರ್ಸ್ ಬಂದಿದ್ದಾರೆ. ಮತ್ತು ಅವೇರ್ನೆಸ್ ಕೂಡ ತುಂಬ ಇನ್ಕ್ರೀಸ್ ಆಗ್ತದೆ. ಜರ್ಮನಿಯಿಂದ ಮೇಳಕ್ಕೆ ಆಗಮಿಸಿದ ರೊನಾಲ್ಡ್ ಸ್ವಿಜೆನ್ ಮಾತನಾಡಿ, ಜರ್ಮನಿಯಲ್ಲಿ ಭಾರತದ ಸಾವಯವ ಕೃಷಿ ಉತ್ಪನ್ನಗಳಿಗೆ ಅಪಾರ ಬೇಡಿಕೆ ಇದೆ ಎಂದರು. ಅಲ್ಲದೆ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಜರ್ಮನಿಯ ಹೆಚ್ಚಿನ ಜನ ಸಾವಯವ ಕೃಷಿ ಉತ್ಪನ್ನಗಳನ್ನು ಇಷ್ಟಪಡುತ್ತಿದ್ದಾರೆ ಎಂದರು. I have two shops. I like to get it. And I hope many more people can buy organic food. Sorry. ಮೇಳಕ್ಕೆ ಭೇಟಿ ನೀಡಿದ ವಿದ್ಯಾರ್ಥಿ ಗೌರವ್ ಮಾತನಾಡಿ, ಉತ್ತಮ ಆರೋಗ್ಯಕ್ಕಾಗಿ ಆಹಾರ ಉತ್ಪನ್ನಗಳನ್ನು ಹೆಚ್ಚು ಬಳಸಿದರೆ ಒಳ್ಳೆಯದು ಎಂದು ಶಾಲೆಯಲ್ಲಿ ಶಿಕ್ಷಕರು ಹೇಳಿದ್ದು, ಆ ಬಗ್ಗೆ ತಿಳಿದುಕೊಳ್ಳಲು ಮೇಳಕ್ಕೆ ಆಗಮಿಸಿದ್ದೇನೆ ಎಂದರು. Even in our schools, they teach us using these chemical products is so harmful for our health. They have so many diseases. But when we use these organic products, they not only keep our body pure and clear our body from toxins. ತಮಿಳುನಾಡಿನಿಂದ ಆಗಮಿಸಿದ ಶ್ರೀನಾಥ್ ಮಾತನಾಡಿ, ತಮಿಳುನಾಡಿನಾದ್ಯಂತ ತಾವು ಸಾವಯವ ಆಹಾರ ಉತ್ಪನ್ನ ಹಂಚಿಕೆ ಮಾಡುತ್ತಿದ್ದು, ತಮಿಳುನಾಡಿನಲ್ಲಿ ದಿನೇ ದಿನೇ ಸಾವಯವ ಆಹಾರ ಜನಪ್ರಿಯವಾಗುತ್ತಿದೆ ಎಂದರು. ಮೇಳದಲ್ಲಿ ಸಿಗುವ ಸಾವಯವ ಆಹಾರ ಧಾನ್ಯದಿಂದ ತಯಾರಿಸಿದ ಇಡ್ಲಿ, ದೋಸೆ, ಉಪ್ಪಿಟ್ಟು, ಪಲಾವ್, ಬಿಸಿಬೇಳೆಬಾತ್, ರಾಗಿ ದೋಸೆ ತಿನ್ನಲು ಜನ ಮುಗಿಬೀಳುತ್ತಿದ್ದರು.